ಅಜಾಂಡವ ಬಲು ತಿರುಗಲಿಕೆ ನುಡಿದುದದು ಅಶರೀರ ಮಹಾವಾಕ್ಯ. ಎಲೆ ಪರಮ ಪುರುಷರೀರ ನಿಮಗೆಂತಳವಡುವಳೈ ದೇವಿ, ತಪದಿಂದೊಲಿಸಿದಲ್ಲದೆ ತೋರಳೆಂದೊದರಿತು ನಭೋ ವಚನ. ಈ ಪದ್ಯದ ಸಾಲುಗಳು ಆಧ್ಯಾತ್ಮಿಕ ಸತ್ಯವನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸುತ್ತದೆ. ಬ್ರಹ್ಮಾಂಡದ ಸೃಷ್ಟಿ, ದೇವಿಯ ಶಕ್ತಿಯ ಅನ್ವೇಷಣೆ ಮತ್ತು ಆತ್ಮದ ನಿಜವಾದ ಸ್ವರೂಪದ ಬಗ್ಗೆ ಇರುವ ಈ ವಿಚಾರಗಳನ್ನು ಸರಳವಾಗಿ ಹೀಗೆ ಅರ್ಥೈಸಿಕೊಳ್ಳಬಹುದು. ಅಲೆದಾಟದ ವ್ಯಥೆ ಮತ್ತು ಅಸಹಾಯಕತೆ. ತೊಳಲಿದೆವು ಬಹುಕಾಲದಿಂದಲಿ, ನೆಲೆಯೂ ಇಲ್ಲದೆ ಈ ಅಜಾಂಡವ, ಬಲು ತಿರುಗಲಿಕೆ ನುಡಿದುದದು ಅಶರೀರ ಮಹಾವಾಕ್ಯ. ದೇವಿಯ ಹುಡುಕಾಟ ಮತ್ತು ನಭೋವಚನ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಾದ ತ್ರಿಮೂರ್ತಿಗಳು ದೇವಿಯನ್ನು ಅಂದರೆ ಶಕ್ತಿಯನ್ನು ಹುಡುಕುತ್ತಾ ಇಡೀ ಬ್ರಹ್ಮಾಂಡವನ್ನು ಸುತ್ತಿರುವರು. ಎಷ್ಟೇ ಹುಡುಕಿದರೂ ಅವಳು ಸಿಗದಿದ್ದಾಗ ಆಕಾಶವಾಣಿಯು ಅಂದರೆ ನಭೋವಚನ ಅವರಿಗೆ ಒಂದು ಸತ್ಯವನ್ನು ತಿಳಿಸುತ್ತದೆ. ಎಲೈ ಶ್ರೇಷ್ಠ ಪುರುಷರೇ, ತಪಸ್ಸಿನ ಮೂಲಕ ದೇವಿಯನ್ನು ಒಲಿಸಿಕೊಳ್ಳದ ಹೊರತು ಅವಳು ನಿಮಗೆ ದರ್ಶನ ನೀಡುವುದಿಲ್ಲ. ದೇವಿಯ ಅನುಗ್ರಹದ ಮಹತ್ವ. ಎಲೇ ಪರಮಪುರುಷರಿರ ನಿಮಗೆಂ ತಳವಡುವಳ್ಳಿ ದೇವಿ ತಪದಿನ್ ದೊಲಸಿದಲ್ಲದೆ ತೋರಳಿಂದೊದರಿತು ನಭೋವಚನ. ಆ ಆಕಾಶವಾಣಿಯು ಹೀಗೆಂದಿತು: ಎಲೇ ಪುಣ್ಯಪುರುಷರೇ, ನಿಮಗೆ ಆ ಪರಮ ಸತ್ಯ ಅಥವಾ ಗುರಿಯು ಅಷ್ಟು ಸುಲಭವಾಗಿ ದಕ್ಕುವುದಿಲ್ಲ. ಯಾರು ಆ ಜಗನ್ಮಾತೆಯಾದ ದೇವಿಯನ್ನು, ಶಕ್ತಿ ಸ್ವರೂಪಿಣಿಯನ್ನು ಕಠಿಣವಾದ ತಪಸ್ಸಿನಿಂದ ಒಲಿಸಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ಅವಳು ದರ್ಶನ ನೀಡುತ್ತಾಳೆ ಅಥವಾ ದಾರಿ ತೋರಿಸುತ್ತಾಳೆ. ಅವಳ ಕೃಪೆಯಿಲ್ಲದೆ ಈ ಸಂಸಾರ ಸಾಗರದಿಂದ ಪಾರಾಗಲು ಸಾಧ್ಯವಿಲ್ಲ. ದೇವಿಯ ಸ್ವರೂಪ ಮತ್ತು ನೆಲೆ. ದೇವಿಯು ಈ ಸೃಷ್ಟಿಯನ್ನು ಹೇಗೆ ನಿರ್ಮಿಸಿದ್ದಾಳೆ ಎಂದರೆ, ಒಂದು ಮನೆಯನ್ನು ಕಟ್ಟಿದ ನಂತರ ಆ ಮನೆಯ ಒಳಗಿರುವ ಖಾಲಿ ಜಾಗ, ಬಯಲು ಹೇಗೆ ಆ ಮನೆಯದ್ದೇ ಭಾಗವಾಗುತ್ತದೆಯೋ ಹಾಗೆಯೇ ಸೃಷ್ಟಿಯ ನಂತರ ದೇವಿಯು ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮರೂಪವಾಗಿ ನೆಲೆಸಿದ್ದಾಳೆ. ವೇದಗಳ ಸಾರ. ಬ್ರಹ್ಮವು ಅಥವಾ ಪರಮಾತ್ಮನು ನಮ್ಮೆಲ್ಲರ ಆತ್ಮವಾಗಿದ್ದಾನೆ ಎಂದು ಶ್ರುತಿಗಳು, ವೇದಗಳು ಸಾರುತ್ತವೆ. ತ್ರಿಮೂರ್ತಿಗಳ ಭ್ರಮೆ. ದೇವಿಯು ಅರಿವಿನ, ಜ್ಞಾನದ ರೂಪದಲ್ಲಿ ನಮ್ಮ ಒಳಗೆ ಇದ್ದಾಳೆ ಎಂಬ ವಿಷಯ ತಿಳಿಯದೆ ತ್ರಿಮೂರ್ತಿಗಳು ಅವಳನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತಿದ್ದರು. ಅಂತರ್ಮುಖಿ ಮತ್ತು ಬಹಿರ್ಮುಖಿ ದೃಷ್ಟಿ. ದೇವಿಯು ಯಾರಿಗೆ ಕಾಣಿಸುತ್ತಾಳೆ ಎಂಬುದಕ್ಕೆ ಇಲ್ಲಿ ಸ್ಪಷ್ಟವಾದ ಉತ್ತರವಿದೆ. ಬಹಿರ್ಮುಖಿಗಳು ಹೊರಗಿನ ಪ್ರಪಂಚದ ಆಸೆ ಆಮಿಷಗಳಲ್ಲಿ ಮಗ್ನರಾದವರಿಗೆ ದೇವಿ ಎಂದಿಗೂ ಸಿಗಲಾರಳು. ಅಂತರ್ಮುಖಿಗಳು ತಮ್ಮ ಮನಸ್ಸನ್ನು ಒಳಗಡೆ ತಿರುಗಿಸಿ ಆತ್ಮಾವಲೋಕನ ಮಾಡುವವರಿಗೆ ಮಾತ್ರ ದೇವಿಯ ಸಾಕ್ಷಾತ್ಕಾರವಾಗುತ್ತದೆ. ತಪಸ್ಸು ಎಂದರೆ ಏನು? ಇಲ್ಲಿ ತಪಸ್ಸು ಎಂದರೆ ಕೇವಲ ಅಡವಿಗೆ ಹೋಗಿ ಕುಳಿತುಕೊಳ್ಳುವುದಲ್ಲ. ಚಿತ್ತೈಕಾಗ್ರತೆ, ಚಂಚಲವಾದ ಮನಸ್ಸನ್ನು ಒಂದು ಕಡೆ ಸ್ಥಿರಗೊಳಿಸುವುದೇ ತಪಸ್ಸು. ಶುದ್ಧ ಮನಸ್ಸು. ಅಶುದ್ಧವಾದ ಮತ್ತು ಚಂಚಲವಾದ ಮನಸ್ಸಿನಲ್ಲಿ ದೇವರ ಪ್ರತಿಬಿಂಬ ಕಾಣಿಸುವುದಿಲ್ಲ. ಯಾವಾಗ ಮನಸ್ಸು ಶುದ್ಧವಾಗುತ್ತದೆಯೋ ಮತ್ತು ಸ್ಥಿರವಾಗುತ್ತದೆಯೋ ಆಗ ಶಕ್ತಿಯು ಅಂದರೆ ದೇವಿ ಸ್ಪಷ್ಟವಾಗಿ ಗೋಚರಿಸುತ್ತಾಳೆ. ಆತ್ಮದ ಸ್ವರೂಪ, ಶುದ್ಧ ಅರಿವು. ಆತ್ಮವನ್ನ ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸುತ್ತದೆ. ನಮ್ಮ ಅಸ್ತಿತ್ವದಲ್ಲಿ 3 ಹಂತಗಳಿವೆ, 3 ಶರೀರಗಳು. ಯಾವುವೆಂದರೆ 1 ಸ್ಥೂಲ ದೇಹ, 2 ಸೂಕ್ಷ್ಮ ಮನಸ್ಸು ಬುದ್ಧಿ, 3 ಕಾರಣ ಅಜ್ಞಾನ ಮೂಲ. 3 ಅವಸ್ಥೆಗಳು: 1 ಜಾಗೃತ ಎಚ್ಚರ, 2 ಸ್ವಪ್ನ ಕನಸು, 3 ಸುಪ್ತಿ ಗಾಢ ನಿದ್ರೆ. 3 ಜೀವರಗಳು: 1 ವಿಶ್ವ ಎಚ್ಚರದ ಅನುಭವಿ, 2 ತೇಜಸ ಕನಸಿನ ಅನುಭವಿ, 3 ಪ್ರಾಜ್ಞ ನಿದ್ರೆಯ ಅನುಭವಿ. ಆತ್ಮ ಎಂದರೆ ಯಾರು? ಈ ಮೊದಲಿನ ಎಲ್ಲವನ್ನೂ ದೇಹ, ಮನಸ್ಸು, ನಿದ್ರೆ, ಎಚ್ಚರ ಗಮನಿಸುತ್ತಿರುವ ಇವೆಲ್ಲವಕ್ಕೂ ಸಾಕ್ಷಿಯಾಗಿರುವ ಶುದ್ಧ ಅರಿವೇ ಆತ್ಮ.
ಸಾರಾಂಶ: ಈ ಶುದ್ಧ ಅರಿವು ಅಥವಾ ಆತ್ಮವೇ ಸಚ್ಚಿದಾನಂದ, ಸತ್, ಚಿತ್, ಆನಂದ. ಇದನ್ನೇ ಶಾಸ್ತ್ರಗಳು ಬ್ರಹ್ಮ ಅಥವಾ ಚಿಚ್ಚಕ್ತಿ ಎಂದು ಕರೆಯುತ್ತವೆ. ನಾವು ನಮ್ಮನ್ನು ಶರೀರವೆಂದು ತಿಳಿಯದೆ ಸರ್ವವನ್ನೂ ಅರಿಯುವ ಅರಿವು ಎಂದು ತಿಳಿದಾಗ ದೇವಿಯ ಅಥವಾ ಪರಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ.